ನಮಸ್ಕಾರ, ಮಯೂರ ಟಿವಿಗೆ ಸ್ವಾಗತ. ಪ್ರಮುಖ ಸುದ್ದಿಗಳ ಕ್ಷಿಪ್ರ ಅವಲೋಕನ. ಇದು ಸುದ್ದಿ ಸಾರ. ನಾನು ನಿಶ್ಚಿತ. ಚನ್ನಪಟ್ಟಣದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು ಮನೆ ನಿವೇಶನ ಹಂಚಿಕೆ, ಬಕರ್ ಹುಕುಂ, ಜಮೀನು ಹಕ್ಕುಪತ್ರ ವಿತರಣೆ ಸೇರಿದಂತೆ ಚುನಾವಣೆಗೆ ಮುಂಚಿತವಾಗಿ ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ತಿಳಿಸಿದ್ರು. ಇನ್ನು ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಖಾಲಿಯಾದ ನಂತರ ಕೆಂಗಲ್ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಜನರ ಸಮಸ್ಯೆಗಳನ್ನ ಆಲಿಸಲಾಯಿತು. ಈಗ ನಮಗೆ ಜನತೆ ಆಶೀರ್ವಾದ ಮಾಡಿದ್ದಾರೆ, ಅವರ ಋಣದ ಸಾಲದ ಹೊರೆಯನ್ನ ಹೊರಿಸಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಮೂಲಕ ಆ ಋಣವನ್ನ ತೀರಿಸಲಾಗುತ್ತೆ ಅಂತ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಆಗಿದೆ. ಅವರು ಗುಣಮುಖರಾದ ನಂತರ ಬೆಳಗಾವಿ ಅಧಿವೇಶನಕ್ಕೆ ತೆರಳುವುದಕ್ಕೂ ಮುಂಚಿತವಾಗಿ ಯೋಗೇಶ್ವರ್ ಅವರ ಜೊತೆಗೆ ಅಧಿಕಾರಿಗಳ ಸಭೆಯನ್ನ ಕರೆದು ನಿವೇಶನ, ಮನೆ ಹಂಚಿಕೆ, ರಸ್ತೆ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಎಲ್ಲಾ ಕೆಲಸಗಳಿಗೆ ಚಾಲನೆಯನ್ನ ನೀಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಿದ್ದು ಬರೀ 14,000 ಓಟ್ ಲಾಸ್ಟ್ ಟೈಮ್ ಅಸೆಂಬ್ಲಿ, ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂತ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ್ದಾರೆ. ದಳದವರು ಸಹಾಯ ಮಾಡಿಲ್ಲ. ನಮ್ಗೆ ಇಷ್ಟು ಓಟ್ ಬಂದಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸ್ತೇವೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟ್ ಯಾರು ಕೊಡಬೇಕು ಸರ್? ಕ್ರೆಡಿಟ್ ಯಾರಿಗೆ? ಕ್ರೆಡಿಟ್ ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಒಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪು. ಸರ್, ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿರುವಂತದ್ದು ಸರ್. 4ಕ್ಕೂ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ರು ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಸರ್, ಆಮೇಲೆ ಒಂದಷ್ಟು ಒತ್ತಾಯಗಳು ಕೂಡ ನನ್ನ ಕೇಳಬಹುದು ಸರ್. ಗೆಲುವಾದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ನಮ್ಮ ಕಾರ್ಯಕರ್ತರು ಸಾಕಷ್ಟು ಅವರೆಲ್ಲ ಅವರ ಆಸೆ, ಅವ್ರು ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕಿನ್ನ ಮತ್ತೆ ಅದೆಲ್ಲ ಗೌನ ಇಲ್ಲಿ. ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ. ಫಸ್ಟ್ ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ತಿಲ್ಲ, ಅಭಿಮಾನ ತೋರಿಸ್ತಿಲ್ಲ, ಅದರ ಮೇಲೆ ಅವ್ರು ಓಟ್ ಹಾಕ್ತಾರೆ. ಈಗ ನಾವು ಅದನ್ನ ತೋರಿಸ್ಬೇಕು. ನಮ್ಗೆ ಎಷ್ಟು ಆಗ್ತದೆ ನಾವು ಮಾಡ್ತೀವಿ. ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳಿಬರ್ತಿದ್ಯಾ ಅಂತ ಹೇಳಿ. ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ. ಸುಳ್ಳೋದೆಲ್ಲ ಯಾವುದೂ ಇಲ್ಲ. ವಾರ್ಡನ್ ಒಬ್ಬರು ಕಾಲೇಜು ವಿದ್ಯಾರ್ಥಿನಿಯರಿಗೆ ಶೌಚಾಲಯವನ್ನ ತೊಳಸಿ ಕಿರುಕುಳವನ್ನ ಮಾಡಿರುವಂತಹ ಘಟನೆ ರಾಯಚೂರಿನ ಮಾನ್ವಿಯಲ್ಲಿ ನಡೆದಿದೆ. ಮಾನ್ವಿ ಪಟ್ಟಣದ ಮೆಟ್ರಿಕ್ ಬಾಲಕಿಯರ ವಸತಿ ವಿದ್ಯಾರ್ಥಿ ನಿಲಯದ ವಾರ್ಡನ್ ರಜಿಯಾ ಸುಲ್ತಾನ್ ಮೇಲೆ ವಿದ್ಯಾರ್ಥಿಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ. ರಜಿಯಾ ಇಡೀ ಹಾಸ್ಟೆಲ್ ಕೆಲಸಗಳನ್ನೆಲ್ಲ ವಿದ್ಯಾರ್ಥಿನಿಯರಿಂದಲೇ ಮಾಡಿಸಿದ್ದು, ಹಾಸ್ಟೆಲ್ನ ಪ್ರತಿಯೊಂದು ಕೆಲಸಗಳನ್ನ ವಿದ್ಯಾರ್ಥಿಗಳೇ ಮಾಡಬೇಕು ಅಂತ ತಾಕೀತನ್ನ ಮಾಡಿದ್ರು ಎನ್ನಲಾಗಿದೆ. ಇನ್ನು ಇದರ ಬಗ್ಗೆ ವಿದ್ಯಾರ್ಥಿಗಳು ಅಳಲನ್ನ ಸಹ ತೋಡ್ಕೊಂಡಿದ್ದು, ಮೂಗನ್ನ ಮುಚ್ಚಿಕೊಂಡು ಹಾಸ್ಟೆಲ್ನ ಶೌಚಾಲಯವನ್ನ ತೊಳಿತಾ ಇರುವಂತಹ ವಿಡಿಯೋ ಏನಿದೆ, ವಿದ್ಯಾರ್ಥಿಗಳ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ಕುರಿತಂತೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಶಿಕ್ಷಣ ಆಡಳಿತ ಮಂಡಳಿ ಆಗಿರ್ಬೋದು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇಂತಹದ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನ ಕೊಡುವಂತಹ ನಿಟ್ಟಿನಲ್ಲಿ ತಾಕೀತನ್ನ ಮಾಡಿದ್ದಾರೆ ಸ್ಥಳೀಯ ನಿವಾಸಿಗಳು.
ಮಾಡಿ ನಮಗೆ ಸಾಕಾಗೋಗೈತೆ. ಬೇರೆ ಊರಿಂದ ಇಲ್ಲಿ ಬಸ್ಸು ಓದ್ಬೇಕಂತ ನಾವು ನೋಡ್ರಿ ಕೆಲಸ ಮಾಡ್ಬೇಕು. ಅಲ್ಲಿಂದ ನಡ್ಕೊಂಬಂದೇ ಸಾಕಾಗಿರ್ತೈತೆ. ಮೀಟಿಂಗ್ ತಗೊಂಬೋದಂತ ಅದು ತಗೊಂಬೋದಂತ ಅದು ಓದೋದ್ರ ಬಗ್ಗೆನೇ ಹೇಳೋದಿಲ್ಲ. ಅದು ಕೆಲಸ ಮಾಡಬೇಕು, ಇದು ಸ್ವಚ್ಛತೆ ಮಾಡಬೇಕು, ಇದೇ ಹೇಳ್ತಾರೆ. ಹಳೆ ನಿಮ್ದು ಹೈಲೈಟ್ ಮೇಡಮ್ ನಮ್ಮ ಹೆಂಗೆ ಕೆಲಸ ಹಚ್ಚಾರ ನೋಡಿ. ಅವ್ರು ನೋಡಕ್ಕ ಓದೋದು ಬಿಟ್ಟು ಎಲ್ಲ ಬಿಟ್ಟು ಇದನ್ನ ಮಾಡಂಗ ನೋಡಕ್ಕ ಮನ್ಯಾಗ ಅದಕ್ಕೆ ಕಳಿಸಿರ್ತಾರೆ ನಮ್ಮ ಮನ್ಯಾಗ. ಸ್ವಲ್ಪನೇ ಪ್ರೀತಿ ಮೇಡಮ್ ನೋಡಿದ್ವಿ ಹೆಂಗೇನು ನೋಡಕ್ಕ. ಹಂಗೆ ಒಂದಿನ ಸಂಡೇನೂ ನಾವೇ ಮಾಡ್ಬೇಕಂತ ಹಂಗೆ ನಾವೇ ಮಾಡ್ಬೇಕಂದ್ರೆ ಹೆಂಗಕ್ಕ ಬೇರೆ ಕರ್ಸಿ ಮಾಡ್ಸೋದಿಲ್ಲ. ಸಿಸಿಬಿ ಪೊಲೀಸರಿಗೆ ಮಚ್ಚನ್ನ ಬೀಸಿ ಕೊಲೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ರೌಡಿ ಶೀಟರನ್ನ ಬಂಧಿಸಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಆರೋಪಿ ಒಬ್ಬನನ್ನ ಪೊಲೀಸರು ತಲಪಾಡಿ ಸಮೀಪದ ದೇವಿಪುರ ಎಂಬಲ್ಲಿ ಬಂಧನಕ್ಕೆ ಒಳಪಡಿಸೋದಕ್ಕೆ ಮುಂದಾಗಿದ್ರು. ಈ ವೇಳೆ ರೌಡಿ ಶೀಟರ್ ದಾವೂದ್ ಮಚ್ಚನ್ನ ಬೀಸಿ ಪೊಲೀಸರ ಕೊಲೆಗೆ ಯತ್ನ ಮಾಡಿದ್ದಾನೆ. ಇನ್ನು ಈ ಕಾರಣಕ್ಕೆ ಸಿಸಿಬಿ ಎಸ್ಐ ನರೇಂದ್ರ ಮತ್ತು ಎಸ್ಐಗೆ ಗಾಯವಾಗಿದೆ. ಟಾರ್ಗೆಟ್ ಗ್ರೂಪ್ನಲ್ಲಿ ಲೀಡರ್ ಇಲಿಯಾಸ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ದಾವೂದ್ ವಿರುದ್ಧ ಕೊಲೆಯತ್ನ ವಸೂಲಿ ಸಹಿತ ಉಳ್ಳಾಳ, ಭಜ್ಪೆ, ಪಾಂಡೇಶ್ವರ ಠಾಣೆಗಳಲ್ಲಿ 10 ಪ್ರಕರಣಗಳು ದಾಖಲಾಗಿತ್ತು ಅಂತ ಈತನ ಬಗ್ಗೆ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ. ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಇನ್ನು ಈ ಭೇಟಿಯಲ್ಲಿ ಗೃಹ ಸಚಿವರ ಜೊತೆಗೆ ಅನೇಕ ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಭದ್ರತೆ, ಹಿತಾಸಕ್ತಿಯ ವಿಚಾರ ವಿಮರ್ಶೆಯನ್ನ ನಡೆಸಿದ್ದು, ರಾಜ್ಯದಲ್ಲಿ ವಕ್ಫ್ ದುರುಪಯೋಗದ ಅಡಿಯಿಂದ ರೈತಾಪಿ ಮತ್ತು ಜನಸಾಮಾನ್ಯರ ಸಂಕಷ್ಟದ ಕುರಿತು ಚರ್ಚೆಯನ್ನ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಮುಜರಾಯಿ ಮುಕ್ತ ಹಿಂದೂ ದೇವಾಳ, ಬಾಂಗ್ಲಾದೇಶದಿಂದ ನುಸುಳುವಿಕೆ, ಮಣಿಪುರ, ಬಂಗಾಳ ಹಿಂಸಾಚಾರ ಮುಂತಾದ ಎಲ್ಲ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರಗಳನ್ನ ಕಾನೂನಿನ ನೆಲೆಯಲ್ಲಿ ಪರಿಹರಿಸುವಂತಹ ಭರವಸೆಯನ್ನ ಅಮಿತ್ ಶಾ ನೀಡಿದ್ರು ಅಂತ ಮಠ ಈ ಕುರಿತಂತೆ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ, ಮಾಹಿತಿಯನ್ನ ನೀಡಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಹಾಗೆ ಹಣದ ಪ್ರಭಾವ ಬೀರಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೈ ಸರ್ಕಾರ ತನ್ನ ಅಧಿಕಾರ ಹಾಗೆ ಹಣದ ಪ್ರಭಾವವನ್ನ ಬೀರಿದೆ. ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ನಡೆದಿದೆ, ಆದ್ರೂ ಜನ ನಮ್ಮನ್ನ ಕೈ ಬಿಡಲ್ಲ ಎಂಬಂತಹ ನಂಬಿಕೆ ಇದೆ ಅಂತ ಹೇಳಿದ್ರು. ಇನ್ನು ಉಳಿದಂತಹ ಸುತ್ತಿನಲ್ಲಿ ಭರತ್ ಬೊಮ್ಮಾಯಿ ಲೀಡ್ ಬರುವಂತಹ ಸಾಧ್ಯತೆ ಇತ್ತು. ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಸಂಸದರು ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿಯ ಕ್ಷುಲ್ಲಕ ರಾಜಕಾರಣಕ್ಕೆ ಉಪಚುನಾವಣೆಯಲ್ಲಿ ಜನರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದೊಟ್ಟಿಗೆ ಮಾತನಾಡಿದ ಅವರು, ಬಿಜೆಪಿಯ ಕೋಮು ಆಧಾರಿತ ಕ್ಷುಲ್ಲಕ ರಾಜಕಾರಣ ನಡೆಯಲ್ಲ ಎಂಬಂತಹ ಸಂದೇಶವನ್ನ 3 ಕ್ಷೇತ್ರಗಳಲ್ಲಿ ಜನರು ತಮ್ಮ ಮತದಾನದ ಮೂಲಕ ತೋರ್ಪಡಿಸಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಜನರು ಸ್ಪಂದಿಸಿದ್ದಾರೆ. ಈ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರೇರೇಪಣೆ ಆಗಿದೆ ಅಂತ ಕೂಡ ಹೇಳಿದ್ರು. ಸಂಡೂರು ಕಾಂಗ್ರೆಸ್ ಗೆದ್ದ ಕ್ಷೇತ್ರವಾಗಿತ್ತು, ಅಲ್ಲಿ ಗೆಲ್ಲುವಂತಹ ವಿಶ್ವಾಸ ಇತ್ತು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲುವು ಪಕ್ಷಕ್ಕೆ ಹೆಚ್ಚಿನ ಬಲವನ್ನ ತುಂಬಿದೆ. ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋದು ಬಿಜೆಪಿಯ ಕೋಮು ರಾಜಕಾರಣಕ್ಕೆ ತಕ್ಕ ಪಾಠವನ್ನ ಕಲಿಸಿದಂತಾಗಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಮೊದಲಿನಿಂದಲೂ ಬೆಂಬಲ ಇತ್ತು. ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ನಿಖಿಲ್ ಅವರನ್ನ ಕಣಕ್ಕಿಳಿಸಿದ್ರು.
ಇನ್ನು ರಾಜಕೀಯಕ್ಕಾಗಿ ದೇವೇಗೌಡರನ್ನ ಈ ಇಳಿ ವಯಸ್ಸಿನಲ್ಲಿ ಬೀದಿ ಬೀದಿ ಸುತ್ತಾಡಿಸಿದ್ರು ಅಂತ ಸಚಿವ ದಿನೇಶ್ ಗುಂಡೂರಾವ್ ಟೀಕೆ ಮಾಡಿದ್ರು. ಚುನಾವಣೆಯಲ್ಲಿ ಮೂರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಫಲಿತಾಂಶ ಬಂದಿದೆ. ಮೂರು ಕೂಡ ಗೆದ್ದು ಒಂದು ಕಲ್ಯಾಣ ಕರ್ನಾಟಕ, ಒಂದು ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಇನ್ನೊಂದು ಹಳೆ ಮೈಸೂರು, ಮೂರಲ್ಲೂ ಕೂಡ ನಾವು ಒಳ್ಳೆಯ ರಿಸಲ್ಟ್ ಬಂದಿರೋದು, ಒಳ್ಳೆಯ ಮಾರ್ಜಿನ್ ಗೆದ್ದಿದ್ದಾರೆ. ಭಾಳ ಸಂತೋಷ. ಇದು ನಮ್ಮ ಸರ್ಕಾರದ ಒಂದು ಕೆಲಸ ಕಾರ್ಯಗಳು ಮತ್ತು ಕಾಂಗ್ರೆಸ್ ಮೇಲೆ ಇರುವಂಥ ವಿಶ್ವಾಸ ಮತ್ತು BJPಯ ಒಂದು ಸುಳ್ಳಿನ ಆಧಾರಿತವಾದಂಥ ಒಂದು ಪ್ರಚಾರ ಇತ್ತು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಜನ. ಯಾಕಂದರೆ ಪದೇ ಅವರು ಏನನ್ನೋ ಇಟ್ಕೊಂಡು ಅದು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಅನಾವಶ್ಯಕವಾದಂಥ ಒಂದು ವಿಷಯಗಳು ತಗೊಳ್ಳೋದು ಮತ್ತು ಕೇಂದ್ರ ಸರ್ಕಾರನ ಉಪಯೋಗಿಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳಿನ ಆರೋಪಗಳನ್ನ ಅವ್ರ ಮೇಲೆ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಒಂದು ಪ್ರಯತ್ನ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಅದರಿಂದ ಈ ರಿಸಲ್ಟು ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿದೆ ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಈ ಒಂದು ರಿಸಲ್ಟ್ ನನಗೆ ಪ್ರೇರೇಪಿಸಿದೆ ಅಂತ ಹೇಳ್ಬೋದು. ಚನ್ನಪಟ್ಟಣದಲ್ಲಿ CP ಇಂಗ್ಲಿಷ್ ಅವರಿಗಿಂತ ನಿಖಿಲ್ ಅವರು 3ನೇ ಬಾರಿ ಸೋತಿದ್ದಾರೆ. ನೋಡಿ, ನಾನು ನಿಖಿಲ್ ಅವರು ಈ ಚನ್ನಪಟ್ಟಣದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ನಮಗೆ ಅಲ್ಲಿದ್ದಾಗಲೇ ಗೊತ್ತಾಗಿತ್ತು. ಬಾಗಲಕೋಟೆಯ ಚಿಲಾಪುರ ಗ್ರಾಮದಲ್ಲಿ ಹಾಲುಮತ ಸಮಾಜದ ಸಂಯುಕ್ತಾಶ್ರಯದಲ್ಲಿ ದಾಸಶ್ರೇಷ್ಠ ಕನಕದಾಸರ 537ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. SRK ಪ್ರತಿಷ್ಠಾನ ವತಿಯಿಂದ ಕನಕದಾಸರ ಕಂಚಿನ ಪುತ್ಥಳಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕ ವಿಜಯಾನಂದ S ಕಾಶಪ್ಪನವರ್ ಪಾಲ್ಗೊಂಡು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿದ್ದನಕೊಳದ ಶ್ರೀಗಳು, ಪರಮ ಪೂಜ್ಯ ಬಸವರಾಜ ದೇವರು, ರೇವಣ ಸಿದ್ದಸ್ವಾಮಿಗಳು ಸರೂರು ಆಗಮಿಸಿದ್ರು. ಇನ್ನು ಬಾಗಲಕೋಟೆ ಶಾಸಕರಾದ HY ಮೇಟಿ ಅವರು, ವಿಧಾನಸಭೆಯ ಸಾಚೇತಕ ಕುಷ್ಟಗಿ ಶಾಸಕರಾದ ದೊಡ್ಡನಗೌಡ H ಪಾಟೀಲ್ ಅವರು, ಹಾಗೆ ಮಾಜಿ ಶಾಸಕರಾದ SG ನಂಜಯ್ಯ ಮಠ ಅವರು ಸಹ ಭಾಗವಹಿಸಿದ್ರು. ದೊಡ್ಡವರ ಗುಂಪಿನಲ್ಲಿ ದೊಡ್ಡನಂತಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ. ದರ್ಶನ್ ಹಾಗೂ ಸಹಚರರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೊಲೆ ಆರೋಪಿಗಳ ಹಣಕಾಸು ವ್ಯವಹಾರದ ಬಗ್ಗೆ ತನಿಖಾಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹ ಮಾಡುವುದಕ್ಕೆ ಮುಂದಾಗಿದ್ದಾರೆ. ತನಿಖಾಧಿಕಾರಿಗಳು 17 ಜನ ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ್ದಾರೆ. ಆರೋಪಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಬ್ಯಾಂಕುಗಳಿಂದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಸಾಮೂಹಿಕ ನಾಯಕತ್ವದ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡರಲ್ಲೂ ಸಹ ಇದೆ. ಆದರೆ ಬಿಜೆಪಿಯಲ್ಲಿ ಸ್ವಾರ್ಥ ಇದೆ, ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥ ಇದೆ. ಸ್ವಾರ್ಥದಿಂದ ಎಲ್ಲರೂ ನಾಯಕರಾಗಬೇಕು ಅಂತ ಬಿಜೆಪಿಯವರು ರಸ್ತೆ ಬದಿ ನಿಂತು ಜಗಳ ಆಡ್ತಾ ಇದ್ದಾರೆ ಅಂತಿದ್ದಾರೆ. ಇನ್ನು ತದನಂತರ ವಕ್ಫ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ವಕ್ಫ್ ವಿವಾದದಲ್ಲಿ ಕಾಂಗ್ರೆಸ್ ಸ್ಪಷ್ಟ ನಿಲುವನ್ನ ಹೊಂದಿದೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅತಿ ಹೆಚ್ಚಿನ ಜಮೀನನ್ನ ಉಳ್ಳವನೇ ಭೂಮಿಯ ಒಡೆಯ ಅಂತ 20 ಲಕ್ಷ ಎಕರೆ ಜಮೀನನ್ನ ಕೊಟ್ಟಂತಹ ಪಕ್ಷವಾಗಿದೆ ಅಂತ ಹೇಳಿದ್ರು. ಇನ್ನು ವಕ್ಫ್ನಿಂದ ರೈತರ ಜಮೀನು ಕಿತ್ಕೊಳ್ಳೋದಕ್ಕೆ ನಾವು ಯಾವತ್ತೂ ಸಹ ಬೆಂಬಲವನ್ನ ಕೊಡೋದಿಲ್ಲ. ಸ್ವತಃ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ತಡೆ ಹಿಡಿಯಬಹುದಾಗಿತ್ತು. ಇದು ಬಿಜೆಪಿಗೆ ಬಲ ತುಂಬೋದಕ್ಕೆ ಮಾಧ್ಯಮದವರ ಸೃಷ್ಟಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ರು.
ಈ 2ರಲ್ಲಿ ನಾವು ಗೆದ್ದಿತೀವಿ ಅಂತಕ್ಕಂಥ ವಾತಾವರಣ ಇತ್ತು. 3ನೇದು ನಾವು ಗೆದ್ದಿತೀವಿ ಅಂತ ಹೇಳಿದ್ರು ನೀವು ನಂಬಲಿಲ್ಲ. ಮತ್ತು ನೀವೇನೋ ಎಕ್ಸಿಟ್ ಪೋಲು ಅದು ಇದು ಅಂತ ಹೇಳಿ ತಂದು ನಿನ್ನೆಯವರೆಗೆ ಎಕ್ಸಿಟ್ ಪೋಲೇ ತೋರಿಸಿದ್ರಿ. ಸಿಗ್ಗಾಂವ್ನಲ್ಲಿ ಇದು ಯಾರೇ ಒಬ್ಬರು ಶಿವಾನಂದ್ ಪಾಟೀಲ್ ಮಾಡಿದ್ರು ಅಥವಾ ಮತ್ತೊಬ್ಬರು ಮಾಡಿದ್ರಲ್ಲ, ಇಟ್ಸ್ ಎ ಕಲೆಕ್ಟಿವ್ ಎಫರ್ಟು. ಎಲ್ಲರೂ ಸೇರಿಕೊಂಡು ನಮ್ಮ AICC ಜನರಲ್ ಸೆಕ್ರೆಟರಿ ಮಯೂರ್ ಜಯಕುಮಾರ್ ಹಿಡ್ಕೊಂಡು, ಖಾದ್ರಿ ಹಿಡ್ಕೊಂಡು, ಸೋಮಣ್ಣ ಬೇವಿನ ಮರಗು ಮತ್ತು 2 ಹೆಣ್ಮಕ್ಳು ಮತ್ತು ಕುನ್ನೂರವರು ಜೊತೆಗೆ ನಾನು, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಸವಣೂರದಲ್ಲಿ ಸಿಗ್ಗಾಂವ್ನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಗೆದ್ದು ತೋರಿಸಿದ್ದಾನೆ. ಅವನ ಜೊತೆ ಇಡೀ ಎಲ್ಲ ಸಮಾಜ, ಎಲ್ಲ ಸಮುದಾಯ ಕೆಲಸ ಮಾಡಿದ. ಒಂದೇ ಸಮಾಜ, ಒಂದೇ ಸಮುದಾಯ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿಖರ ಸುದ್ದಿ, ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.